ಮಾಡುವಂಥ ದೃಷ್ಟಿಯಿಂದ ಪ್ರಮುಖ ಅನೌನ್ಸ್ಮೆಂಟ್ಗಳು ಈ ಬಜೆಟ್ನಲ್ಲಿ ಆಗಿವೆ. ನನಗೆ ವಿಶೇಷವಾಗಿ ಬಜೆಟ್ನಲ್ಲಿ ಆಗಿರುವಂಥ ಹೈಲೈಟ್ಗಳು ಅಂತಂದರೆ, ದೇಶದ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಬೆಳವಣಿಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷದಲ್ಲಿ ಐತಿಹಾಸಿಕವಾಗಿ ನಡೆದಿದೆ. ನಾವು ದೇಶದ ಎಲ್ಲ ಕಡೆ, ಅದು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಅಥವಾ ದೇಶದ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಿರ್ಬೋದು, ನಾವು ಎಲ್ಲೇ ನೋಡಿದ್ರೂ ಕೂಡ ಹೊಸ ರಸ್ತೆಗಳು, ಹೈವೇಗಳು, ಬ್ರಿಡ್ಜ್ಗಳು, ಏರ್ಪೋರ್ಟ್ಗಳು, ಹೊಸ ಪೋರ್ಟ್ಗಳು, ಹೊಸ ರೈಲ್ವೆ ಡಬ್ಲಿಂಗು, ಎಲೆಕ್ಟ್ರಿಫಿಕೇಶನ್ನು, ಈ ಎಲ್ಲ ಕಾಮಗಾರಿಗಳಾಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈಗಾಗಲೇ ಕಳೆದ 3 ವರ್ಷದಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರಿಗೆ ಬಜೆಟ್ ಅನ್ನು ಕೊಡಲಾಗಿತ್ತೋ ಅದನ್ನ 3 ಪಟ್ಟು ದೊಡ್ಡದು ಮಾಡಲಾಗಿತ್ತು. ಈ ವರ್ಷ ಅದನ್ನ ನಾವು ಆ 3 ಪಟ್ಟಿನ ಮೇಲೆ 11% ಜಾಸ್ತಿ ಮಾಡ್ತೀವಿ. 11 ಲಕ್ಷ ಕೋಟಿ ರೂಪಾಯಿಯ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ಗೆ ನಾವು ಮೀಸಲಿಡ್ತಾ ಇದ್ದೀವಿ. ದೇಶದ GDPಯ 3.4% ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ಎನ್ನುವಂಥ ಅನೌನ್ಸ್ಮೆಂಟ್ ಏನಿದೆ, ಅದು ಬಹಳ ದೊಡ್ಡ ಅನೌನ್ಸ್ಮೆಂಟು. ಇದರಿಂದ ಕರ್ನಾಟಕ ಇರ್ಬೋದು, ದೇಶದ ಬೇರೆ ಬೇರೆ ರಾಜ್ಯಗಳಿರ್ಬೋದು, ಅಪಾರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ. ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದಿದೆ. ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಆಗಿರುವಂಥದ್ದು, 1 ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾವು ಸಾಲರಹಿತವಾದಂಥ, ಅಂದರೆ ಬಡ್ಡಿ ರಹಿತವಾದಂಥ ಸಾಲಗಳನ್ನು ಕೊಡೋದಕ್ಕೆ ಗ್ರ್ಯಾಂಟನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಎನ್ನುವಂಥ ಒಂದು ಘೋಷಣೆ. 1 ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ.